ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸಬರು ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಾ ಅಂದರೆ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನನ್ನು ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆವಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನು ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಹೊಸ ಅಪ್ಡೇಟ್ಸ್ಗಳಾಗಿರ್ಬೋದು ಅಥವಾ ಹೊಸ ಯೋಜನೆ ಬಗ್ಗೆ ಮಾಹಿತಿಗಳಾಗಿರ್ಬೋದು ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ತುಂಬಾ ಪರಿಷ್ಕರಣೆ ಮಾಡ್ತಿದ್ದಾರೆ. ಈಗ ಆಲ್ರೆಡಿ 4,30,000 ಫಲಾನುಭವಿಗಳನ್ನ ಗೃಹಲಕ್ಷ್ಮಿ ಫಲಾನುಭವಿಗಳ ಲಿಸ್ಟಿಂದ ಡಿಲೀಟ್ ಮಾಡಿದ್ದಾರೆ. ಯಾರ್ಯಾರನ್ನ ಡಿಲೀಟ್ ಮಾಡಿದ್ದಾರೆ, ಅವ್ರು ಮತ್ತೆ ಅಪ್ಲೈ ಮಾಡಬೇಕಂದ್ರೆ ಏನೆಲ್ಲ ರೂಲ್ಸ್ನ ಫಾಲೋ ಮಾಡಬೇಕು, ಹಾಗೆ ಏನೆಲ್ಲ ಕ್ರೈಟೀರಿಯಾ ನೋಡಿ ಡಿಲೀಟ್ ಮಾಡ್ತಿದ್ದಾರೆ ಹೆಸರನ್ನ, ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ. ಹಾಗೆ ಯಾರೆಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದಾರೆ ಅವರಿಗೆಲ್ಲ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಿಮಗೂ ಗೊತ್ತು, ಗೃಹಲಕ್ಷ್ಮಿ ಪರಿಷ್ಕರಣೆ ಮಾಡ್ತಿದ್ದಾರೆ. CM ಹೊಸದಾಗಿ ಚೇಂಜ್ ಆದಾಗಿಂದ ಅಂದರೆ DK ಶಿವಕುಮಾರ್ ಅವರು ಅಧಿಕಾರಕ್ಕೆ ಬಂದಿದ್ದ ನೆಕ್ಸ್ಟ್ ಡೇಯಿಂದನೇ ಅಧಿಕಾರಿಗಳ ಸಭೆಯನ್ನು ಕರೆದು ಗೃಹಲಕ್ಷ್ಮಿ ಯೋಜನೆ ಹಾಗೆ ಗೃಹಜ್ಯೋತಿ ಯೋಜನೆ ಪರಿಷ್ಕರಣೆನ ಮಾಡ್ತೀವಿ ಅಂತ ಅಧಿಕಾರಿಗಳ ಹತ್ರನೂ ಕೂಡ ಸೂಚನೆಯನ್ನು ಕೊಟ್ಟಿದ್ದರು. ಈಗ ಆಲ್ರೆಡಿ ಗೃಹಲಕ್ಷ್ಮಿ ಪರಿಷ್ಕರಣೆ ಶುರುವಾಗಿದೆ. ಇದಕ್ಕೆ ಮುಂಚೆನೂ ಕೂಡ DK ಶಿವಕುಮಾರ್ ಅವರು ಹೇಳಿದರು, 100 ಕೋಟಿ ನಮಗೆ ಹಣ ನಮಗೆ ದುರುಪಯೋಗ ಆಗ್ತಿದೆ, ಅನರ್ಹರಿಗೆ ಈ ಗ್ಯಾರಂಟಿ ಯೋಜನೆಗಳ ಹಣ ಹೋಗ್ತಾ ಇದೆ, ಹಾಗಾಗಿ ಪರಿಷ್ಕರಣೆ ಮಾಡಬೇಕು ಅಂತ ಹೇಳ್ತಾ ಇದ್ರು. ಈಗ ಫಸ್ಟ್ ಅವರು ಅಧಿಕಾರಕ್ಕೆ ಬಂದಿದ್ದ ನೆಕ್ಸ್ಟ್ ಡೇನೇ ಅವ್ರು ಫಸ್ಟ್ ಕೆಲಸ ಮಾಡಿದೆ ಗೃಹಲಕ್ಷ್ಮಿ ಯೋಜನೆ ಅಂದರೆ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆನ ಶುರು ಮಾಡಿರೋದು. ಈಗ ಆಲ್ರೆಡಿ ಎಲ್ಲ ಕಡೆ ಪರಿಷ್ಕರಣೆ ಆಗ್ತಾ ಇದೆ. ಈಗ ನಾನು ಆಗಲೇ ಹೇಳಿದಂಗೆ 4,30,000 ಫಲಾನುಭವಿಗಳನ್ನ ಲಿಸ್ಟಿಂದ ತೆಗೆದುಹಾಕಿದ್ದಾರೆ. ಯಾವ್ಯಾವ ಕ್ರೈಟೀರಿಯಾ ನೋಡಿ ತೆಗೆದುಹಾಕಿದ್ದಾರೆ ಅನ್ನೋದನ್ನ ಹೇಳೋದಾದರೆ, ಮೊದಲನೇದಾಗಿ ಮೃತಪಟ್ಟಿರೋರು. ನಿಮಗೂ ಕೂಡ ಗೊತ್ತಿದೆ, ಸರ್ಕಾರಕ್ಕೆ ತುಂಬಾ ಅನುಮಾನ ಇತ್ತು, ಮೃತಪಟ್ಟಿರೋರ ಅಕೌಂಟಿಗೆ ತುಂಬಾ ಹಣ ಹೋಗ್ತಾ ಇದೆ, ಹೇಗೆ ಕಂಡುಹಿಡಬೇಕು ಏನು ಅಂದ್ಬಿಟ್ಟು ತುಂಬಾ ಡಿಸೈಡ್ ಮಾಡಿ ಇವಾಗ ಪ್ರತಿ ಜಿಲ್ಲೆ ಪ್ರತಿ ತಾಲೂಕುಗಳಲ್ಲೂ ಕೂಡ ಪರಿಷ್ಕರಣೆ ಮಾಡ್ತಿದ್ದಾರೆ. ಒಂದು, ಮೃತಪಟ್ಟಿರೋರ ಅಕೌಂಟ್ ಹೆಸರನ್ನ ಡಿಲೀಟ್ ಮಾಡ್ತಿದ್ದಾರೆ. ನೆಕ್ಸ್ಟು ಯಾರೆಲ್ಲ ಟ್ಯಾಕ್ಸ್ ಪೇಯರ್ಸ್ GST ಪೇಯರ್ಸ್ ಇದ್ದಾರೆ ಅವರ ಹೆಸರನ್ನ ಡಿಲೀಟ್ ಮಾಡ್ತಿದ್ದಾರೆ. ಹಾಗೆ ಯಾರೆಲ್ಲ ಆಧಾರ್ ಕಾರ್ಡ್ ಲಿಂಕ್ನ ಮಾಡಿರಲ್ಲ ಬ್ಯಾಂಕ್ ಅಕೌಂಟಿಗೆ, ಸೊ ಅಂಥವರ ಹೆಸರು ಕೂಡ ಡಿಲೀಟ್ ಮಾಡ್ತಿದ್ದಾರೆ. ಹಾಗೆ KYC ಯಾರೆಲ್ಲ ಮಾಡಿಸಿಲ್ಲ ಅವ್ರದ್ದು ಕೂಡ ಹೆಸರು ಡಿಲೀಟ್ ಮಾಡಿದ್ದಾರೆ. ಈ 4 ಕ್ರೈಟೀರಿಯಾ ನೋಡಿ ಯಾರೆಲ್ಲ ಈ ಒಂದು 4 ಲಿಸ್ಟಲ್ಲಿ ಇದ್ದೀರಾ ಅವ್ರದ್ದೆಲ್ಲದು ಕೂಡ ಹೆಸರು ಡಿಲೀಟ್ ಮಾಡಿದ್ದಾರೆ. ಮೃತಪಟ್ಟಿರೋರ್ದು, ಟ್ಯಾಕ್ಸ್ ಪೇಯರ್ಸು, ಇವರಿಬ್ರದ್ದು ಏನೆಲ್ಲ ಡಿಲೀಟ್ ಮಾಡಿರ್ತಾರೆ ಅವ್ರು ಮತ್ತೆ ಯಾವುದೇ ಕಾರಣಕ್ಕೂ ಅಪ್ಲೈ ಮಾಡೋಕ್ಕಾಗಲ್ಲ, ಅವರು ಈ ಗೃಹಲಕ್ಷ್ಮಿ ಯೋಜನೆಗೆ ಅನರ್ಹರು ಅಂತ ಸರ್ಕಾರದವರು ಡಿಸೈಡ್ ಮಾಡಿದ್ದಾರೆ. ಹಾಗೆ ಯಾರೆಲ್ಲ ಆಧಾರ್ ಕಾರ್ಡ್ ಲಿಂಕ್ ಮಾಡಿರಲ್ಲ ಅಥವಾ KYC ಮಾಡಿರಲ್ಲ ಅಂತ ಹೆಸರು ಡಿಲೀಟ್ ಮಾಡಿದ್ದಾರೆ ಅವ್ರದ್ದು ಮತ್ತೆ ಮರು ನೋಂದಣಿ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅದ್ರ ಬಗ್ಗೆ ಇವಾಗೇನು ಅಪ್ಡೇಟ್ ಕೊಟ್ಟಿಲ್ಲ, ಒಟ್ಟಿನಲ್ಲಿ ಕೊಡಬಹುದು ಅಂತ ಇದೆ. ಯಾಕಂದರೆ ಕೆಲವರು KYC ಆಗಿರಲ್ಲ ಗೊತ್ತಿರಲ್ಲ, ಕೆಲವ್ರದ್ದು ಬ್ಯಾಂಕಲ್ಲಿ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿರಲ್ಲ ಅಕೌಂಟಿಗೆ, ಸೊ ಅಂಥವ್ರಿಗೆ ಮತ್ತೊಂದು ಅವಕಾಶ ಕೂಡ ಚಾನ್ಸಸ್ ಇರುತ್ತೆ. ಬಟ್ ಇವಾಗ ಏನೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಒಟ್ಟಿನಲ್ಲಿ ಇವು 4 ಆಧಾರದ ಮೇಲೆ ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಣೆ ಆಗ್ತಾಯಿದೆ. ಹೆಸರು ಡಿಲೀಟ್ ಆಗಿರೋದು ಕೂಡ ಈ 4 ರೀಸನ್ನಿಂದನೇ ಆಗಿರುತ್ತೆ. ಹಾಗೆ ಇನ್ನೊಂದು ವಾಟ್ಸಪ್ಗಲ್ಲಾಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಹರಿದಾಡ್ತಿರೋ ವಿಷಯ ಏನಪ್ಪ ಅಂತಂದರೆ, ಈಗ ರೀಸೆಂಟಾಗಿ ಅದರಲ್ಲೂ ಕೂಡ ಈ ಗ್ಯಾರಂಟಿ ಯೋಜನೆ ಪರಿಷ್ಕರಣೆ ಶುರುವಾದಾಗಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವೆಬ್ಸೈಟ್ ಥರನೇ ಫೇಕ್ ವೆಬ್ಸೈಟ್ಗಳನ್ನ ಕ್ರಿಯೇಟ್ ಮಾಡಿ ಮೆಸೇಜ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ. ಈ ಒಂದು ಗೃಹಲಕ್ಷ್ಮಿ ಹಣ ಬೇಕು ಅಂದರೆ ಈ ಒಂದು ಲಿಂಕ್ನ ಕ್ಲಿಕ್ ಮಾಡಿ, ನಿಮ್ಮ ಹೆಸರು ಡಿಲೀಟ್ ಆಗಿದೆಯಾ ಇಲ್ಲ ಈಗ ನೋಡಬೇಕಂದ್ರೆ ಕ್ಲಿಕ್ ಮಾಡಿ, ಅಥವಾ ನಿಮಗೆ ನೆಕ್ಸ್ಟ್ 31ನೇ ಕಂತಿನ ಹಣ ಬರಬೇಕು ಅಂದರೆ ಈ ಲಿಂಕ್ನ ಕ್ಲಿಕ್ ಮಾಡಿ ಅಂದ್ಬಿಟ್ಟು ಫೇಕ್ ವೆಬ್ಸೈಟ್ಗಳನ್ನ ಮಾಡಿ ಎಲ್ಲರಿಗೂ ಕೂಡ ಕಳಿಸ್ತಿದ್ದಾರೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಅನ್ನೋನ್ ನಂಬರಿಂದ ಫೈಲ್ಸ್ ಆಗಿರ್ಬೋದು APK ಫೈಲ್ಸ್ ಎಲ್ಲ ಬಂದರೆ ಓಪನ್ ಮಾಡೋಕ್ಕೆ ಹೋಗ್ಬೇಡಿ. ಅದೆಲ್ಲ ತುಂಬಾ ಫೇಕ್ ವೆಬ್ಸೈಟ್ಗಳು ಕ್ರಿಯೇಟ್ ಆಗಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಥರ. ಸೊ ಹಾಗಾಗಿ ತುಂಬ ಜಾಗೃತರಾಗಿರಿ. ಹಾಗೆ ವಿಡಿಯೋ ಲಿಂಕ್ನ ಸಾಕಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೂ ಕೂಡ ಶೇರ್ ಮಾಡಿ. ಅಂದರೆ ತುಂಬಾ ಫೇಕ್ ವೆಬ್ಸೈಟ್ಗಳು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇನ್ನು ಬಯೋಮೆಟ್ರಿಕ್ ವಿಷಯಕ್ಕೆ ಬರೋದಾದರೆ, ಹೌದು ಬಯೋಮೆಟ್ರಿಕ್ ಕಂಪಲ್ಸರಿ ಮಾಡಿದ್ದಾರೆ. ಇನ್ನೊಂದು ವಾರದಲ್ಲಿ ಬಯೋಮೆಟ್ರಿಕ್ ಶುರುವಾಗೋಂಥ ಸಾಧ್ಯತೆ ಇರುತ್ತೆ. ಸೊ ಬಯೋಮೆಟ್ರಿಕ್ ಕೊಡಬೇಕಾದ್ರೆ ನೀವು ₹5 ಕಂಪಲ್ಸರಿಯಾಗಿ ಶುಲ್ಕನ ಪೇ ಮಾಡಲೇಬೇಕಾಗತ್ತೆ. ಹಾಗೆ ಬಯೋಮೆಟ್ರಿಕ್ ಮಾಡಿಸ್ಬೇಕಾದ್ರೆ ನೀವು ನಿಮ್ಮ ಆಧಾರ್ ಕಾರ್ಡ್ನ ತೊಗೊಂಡು ಹೋಗ್ಬೇಕಾಗತ್ತೆ. ಹಾಗೆ
ನಿಮಗೆ ಜಾತಿ ಪ್ರಮಾಣ ಪತ್ರದಲ್ಲಿರುವಂತಹ ID ನಂಬರ್ನ ಕೂಡ ಮೆನ್ಷನ್ ಮಾಡಬೇಕಾಗತ್ತೆ. ಇದನ್ನು ಕೂಡ ಕಂಪಲ್ಸರಿ ಮಾಡಿದ್ದಾರೆ ಇದ್ರ ಬಗ್ಗೆ. ಬಟ್ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ. ಅಂದರೆ ಇವಾಗ ಬಯೋಮೆಟ್ರಿಕ್ ಮಾಡಬೇಕು ಅಂದ್ಬಿಟ್ಟು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಬಟ್ ಯಾವಾಗಿಂದ ಏನೆಲ್ಲ ಡಾಕ್ಯುಮೆಂಟ್ನ ಕೊಡಬೇಕು ಅದ್ರ ಬಗ್ಗೆ ಯಾವುದೇ ರೀತಿ ಇನ್ನೂ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ. ಅಫಿಷಿಯಲ್ ಆಗಿ ಇನ್ನೊಂದು ವಾರದಲ್ಲಿ, ಅಂದರೆ ಏನೆಲ್ಲ ಬಯೋಮೆಟ್ರಿಕ್ಕಿಗೆ ಆ್ಯಪ್ಗಳು ಬೇಕು, ಹಾಗೆ ಗೃಹಲಕ್ಷ್ಮಿ ಸಂಘಕ್ಕೂ ಕೂಡ ಸೇರೋಕ್ಕೆ ಅವಕಾಶ ಕೊಡ್ತಾರಂತೆ. ಅಂದರೆ ಬಯೋಮೆಟ್ರಿಕ್ ಟೈಮಲ್ಲಿ ನಿಮ್ಗೇನಾರ ಗೃಹಲಕ್ಷ್ಮಿ ಸಂಘಕ್ಕೆ ಸೇರ್ಕೋಬೇಕು ಅಂತಂದರೆ 1250 ರೂಪಾಯಿನ ಕೊಟ್ಟು ಗೃಹಲಕ್ಷ್ಮಿ ಸಂಘಕ್ಕೂ ಕೂಡ ಸೇರ್ಕೋಬಹುದು. ಸೊ ಆ ಆಪ್ಷನ್ನ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಅದು ಆ್ಯಪ್ ಎಲ್ಲ ರೆಡಿ ಆಗಿದೆ. ಆದಷ್ಟು ಬೇಗ ಬಯೋಮೆಟ್ರಿಕ್ನ ಶುರು ಮಾಡ್ತಾರೆ. ಸೊ ಅದು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ ಕೂಡಲೇ ನಿಮಗೆ ತಿಳಿಸ್ತೀನಿ ನಾನು. ಇಲ್ಲೇ ಕರ್ನಾಟಕ ಒನ್ ಗ್ರಾಮ ಒನ್ ಸೆಂಟರ್ಸ್ಗಳಲ್ಲಿ, ಸೇವಾ ಸಿಂಧು ಸೆಂಟರ್ಸ್ಗಳಲ್ಲಿ ನೀವು ಹೋಗಿ ಬಯೋಮೆಟ್ರಿಕ್ನ ಕೊಡ್ಬೋದು. ಏನೆಲ್ಲ ಡಾಕ್ಯುಮೆಂಟ್ನ ಕೊಡಬೇಕು, ಯಾವ ಡೇಟಿಂದ ಶುರುವಾಗ್ತೀನಿ, ನಾನು ನಿಮ್ಗೆ ಅಪ್ಡೇಟ್ ಬಂದ ಕೂಡಲೇ ಅದ್ರ ಬಗ್ಗೆನೇ ವಿಡಿಯೋ ಮಾಡಿ ತಿಳಿಸ್ತೀನಿ. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ, ಇದು ಇಂಪಾರ್ಟೆಂಟು. ಸೊ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡಿದಾಗ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ತಕ್ಷಣ ನೋಡೋಕ್ಕಾಗಿಲ್ಲ ನಾನು, ನೀವು ಫ್ರೀ ಇರೋ ಟೈಮಲ್ಲಿ ನನ್ನ ವೀಡಿಯೋಸ್ನ ನೋಡ್ಬೋದು. ನಿಮಗೆ ನನ್ನ ಕಡೆಯಿಂದ ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗಿರುವಂತಹ ಇನ್ಫಾರ್ಮೇಷನ್ ವೀಡಿಯೋಸ್ನ ಮಾಡ್ತಿರ್ತೀನಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇನ್ನು 31ನೇ ಕಂತಿನ ಹಣದ್ರ ಬಗ್ಗೆ ಹೇಳಬೇಕಂದ್ರೆ, 30ನೇ ಕಂತಿನ ಹಣ ಬಿಡುಗಡೆ ಟೈಮಲ್ಲಿ 31ನೇ ಕಂತಿನ ಹಣ ಕೂಡ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ರಿಲೀಸ್ ಮಾಡಿದರು. ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಅಪ್ಡೇಟ್ನ ಕೊಟ್ಟಿದ್ರು. ಬಟ್ ಇವರು ಒಂದೇ ಕಂತಿನ ಹಣ ಬಿಡುಗಡೆ ಮಾಡಿದ್ದು. ಬಟ್ ಈಗ 31ನೇ ಕಂತಿನ ಹಣ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅವ್ರ ಹತ್ರ ಇದೆ. ಬಟ್ ಇನ್ನೂ ಕೂಡ ರಿಲೀಸ್ ಮಾಡಿಲ್ಲ. ಮೇ ಬಿ ಈಗ ಬಯೋಮೆಟ್ರಿಕ್ ಮಾಡಬೇಕು ಅಂತ ಇದ್ದಾರೆ. ಇನ್ನೂ ಪರಿಷ್ಕರಣೆ ಕೂಡ ಮಾಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆದು. ಸೊ ಹಾಗಾಗಿ ಇವಾಗ ರಿಲೀಸ್ ಮಾಡೋ ಡೌಟ್ ಇದೆ. ಅಕಸ್ಮಾತ್ ಮಾಡಿದ್ರು ಮಾಡ್ಬೋದು, ಮಾಡ್ದಲೇನೂ ಇರ್ಬೋದು. ಯಾಕಂದರೆ ಪರಿಷ್ಕರಣೆ ಎಲ್ಲ ಮಾಡ್ತಿರೋದ್ರಿಂದ ಪರಿಷ್ಕರಣೆ ಆದರೆ ತುಂಬ ಹೆಸರುಗಳು ಡಿಲೀಟ್ ಆಗುತ್ತೆ. ಆಗ ಇವ್ರಿಗೂ ಕೂಡ ಹಣ ಉಳಿತಾಯ ಆಗೋಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಆಬ್ವಿಯಸ್ಲಿ ಉಳಿತಾಯ ಆಗೇ ಆಗುತ್ತೆ. ಹಾಗಾಗಿ ಪರಿಷ್ಕರಣೆ ಎಲ್ಲ ಆದಮೇಲೆ ಜಮೆ ಮಾಡ್ತಾರಾ, ಬಯೋಮೆಟ್ರಿಕ್ ಆದಮೇಲೆ ಮಾಡ್ತಾರಾ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಇನ್ನೂ ಬಂದಿಲ್ಲ. ಖಂಡಿತ ಅದ್ರ ಬಗ್ಗೆ ಕೂಡ ತಿಳಿಸ್ತೀನಿ. ಇದುವರೆಗೂ 30 ಕಂತಿನ ಹಣದವರೆಗೂ ಹಣನ ರಿಲೀಸ್ ಮಾಡಿದ್ದಾರೆ. ಐ ಹೋಪ್ ನಿಮ್ಮೆಲ್ಲರ ಖಾತೆಗೆ 30ನೇ ಕಂತಿನ ಹಣದವರೆಗೂ ಎಲ್ಲ ಕಂತಿನ ಹಣ ಬಂದಿದೆ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಅಪ್ಡೇಟ್ ಬಂದ ಕೂಡಲೇ ಖಂಡಿತ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.